ನಮಸ್ಕಾರ, ನಾನು ನಿಮ್ಮ ನವೀನ್ ಮಾಡ್ತಿರೋದು. ಇವತ್ತು ನಮ್ಮ ಮನೆ ಖರ್ಚು, ತಿಂಗಳ ಬಜೆಟ್, ಮಿಡಿಲ್ ಕ್ಲಾಸ್ EMI ಲೈಫು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋ ಒಂದು ದೊಡ್ಡ ನ್ಯೂಸ್ ತಂದಿದ್ದೀನಿ. ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ನರೇಂದ್ರ ಮೋದಿಜಿ ಅವರು ರೆಡ್ ಫೋರ್ಟ್ ನಿಂದ ಘೋಷಣೆ ಮಾಡಿದ್ದಾರೆ. GST ಸಿಂಪ್ಲಿಫೈ ಆಗುತ್ತೆ, ಬೆಲೆ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ರೇಷನ್ನು, ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಎಲೆಕ್ಟ್ರಾನಿಕ್ಸ್ ಐಟಮ್ಸು ಎಲ್ಲ ಚೀಪ್ ಆಗುತ್ತೆ. ಇದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇವಾಗ GSTಯಲ್ಲಿ 4 ಸ್ಲ್ಯಾಬ್ ಇದೆ. 5%, 12%, 18%, 28% ಅಂತ. ಎಲ್ಲ ಐಟಮ್ಸ್ಗೂ ಒಂದೊಂದು ರೇಟ್ ಇರುತ್ತೆ. ಟೂತ್ ಪೇಸ್ಟ್ಗೆ ಒಂದು ರೇಟು, ಜಾಮ್ಗೊಂದು ರೇಟು, ಫ್ರಿಜ್ಗೆ ಒಂದು ರೇಟು ಅಂತ. ಶಾಪ್ ಓನರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ಕಸ್ಟಮರ್ಸ್ಗೆ ಟೆನ್ಷನ್ ಆಗುತ್ತೆ. ಇದನ್ನೆಲ್ಲ ಚೇಂಜ್ ಮಾಡೋಕ್ಕೆ ಗೌರ್ಮೆಂಟ್ ಒಂದು ಪ್ರಪೋಸಲ್ ತಂದಿದೆ. ಈ ಹೊಸ GSTಯಲ್ಲಿ 3 ಸ್ಲ್ಯಾಬ್ ಇರುತ್ತೆ. 5%, 18%, 40%. ಸಿಂಪಲ್ 12% ಇರೋ GST 5% ಆಗುತ್ತೆ. 28% ಇರೋ GST 15% ಆಗುತ್ತೆ. ಹೇಳಬೇಕಂದ್ರೆ ಹಾಲು, ಡ್ರೈ ಫ್ರೂಟ್ಸು, ಪಾಸ್ತಾ, ಜಾಮು, ಸೈಕಲು ಎಲ್ಲ ಕಮ್ಮಿ ಆಗುತ್ತೆ. ಫ್ರಿಜ್ಜು, ವಾಷಿಂಗ್ ಮಿಷಿನು, AC 28% ಇರೋದು ಸ್ಟ್ರೈಟಾಗಿ 18% ಆದರೆ ಮಿಡಿಲ್ ಕ್ಲಾಸ್ ಅವ್ರಿಗೆಲ್ಲ ರಿಲೀಫ್ ಸಿಗುತ್ತೆ. ನಾವು ಬೆಂಗಳೂರವರು ಮಿಡಿಲ್ ಕ್ಲಾಸ್ ಜನ ಟೊಮೆಟೊ ಪ್ರೈಸ್ ಕಮ್ಮಿ ಆದ್ರೇ ವಾಟ್ಸಪ್ ಗ್ರೂಪಲ್ಲಿ ಫುಲ್ಲು ಚಾಟ್ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ. ಇನ್ನು ಪಾಸ್ತಾ, ಡ್ರೈ ಫ್ರೂಟ್ಸು, ಚಪ್ಪಲಿ, ಸೈಕಲು ಎಲ್ಲ 12ರಿಂದ 5% ಕಮ್ಮಿ ಆದರೆ ಈ ಹೊಸ GSTಯಿಂದ ಮಿಡಿಲ್ ಕ್ಲಾಸ್ ಜನಕ್ಕೆ ಜಾಸ್ತಿ ಲಾಭ ಆಗುತ್ತೆ. ರೇಷನ್ನು, ಮೆಡಿಸಿನ್ಸು ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಓದೋ ಮಕ್ಕಳಿಗೆ ಅವ್ರಿಗೇನು ಲಾಭ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾಗು, ಚಪ್ಪಲಿ, ಶೂವು ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ರೈತರಿಗೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಎಲ್ಲ ಸಸ್ತಾ ಆಗುತ್ತೆ. ಮೋದಿಜಿಯವರು ಹೇಳಿದ್ದಾರೆ ಈ ದೀಪಾವಳಿಗೆ ಡಬಲ್ ಬೋನಸ್ ಕೊಡ್ತೀನಿ ಅಂತ. ನಮಗೆ ಫೆಸ್ಟಿವಲ್ ಅಂತ ಹೇಳಿದ್ರೆ ಮಲ್ಲೇಶ್ವರಂ ಮಾರ್ಕೆಟು, ಚಿಕ್ಕಪೇಟೆ ಕ್ರೌಡು, ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸು, ಅಲ್ಲಿ ಚಪ್ಪಲಿ, ಬ್ಯಾಗು, ಶೂ, ಸೈಕಲು ಎಲ್ಲ ಖರೀದಿ ಮಾಡಾದ್ಮೇಲೆ ಬಿಲ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ತಲೆನೋವು ಎಷ್ಟು ಕಮ್ಮಿ ಆಗುತ್ತೆ. ಸಾರ್, ಇದು GST ಎಲ್ಲ ಬೆಂಗಳೂರು ಮಿಡಿಲ್ ಕ್ಲಾಸ್ ಜನಕ್ಕೆ ಇದು ಜಾಕ್ಪಾಟು. ಆದರೆ ಇಲ್ಲಿ ಒಂದು ಸಸ್ಪೆನ್ಸ್ ಇದೆ. ಕಾರು, ಬೈಕು ಪರ್ಚೇಸ್ ಮಾಡೋರಿಗೆ ಇದು ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇವಾಗ ಬರೋ ಅಕ್ಟೋಬರ್ಗೆ ದೀಪಾವಳಿ ಒಳಗಡೆ ಇದನ್ನೆಲ್ಲ ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಬೆಂಗಳೂರು ಜನಕ್ಕೆ EMI ರಿಲೀಫ್ ಸಿಕ್ತು, ಸ್ವಲ್ಪ ಉಸಿರಾಡ್ಬೋದು ಇದರಿಂದ. ಈ GST ಬದಲಾವಣೆಯಿಂದ ನಿಮ್ಮ ಲೈಫು ಈಸಿ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.